ಇನ್ನು ಚಿನ್ನ ಪಡೆದು ವಂಚನೆ ಮಾಡಿದ ಪ್ರಕರಣ ಬಗೆದಷ್ಟು ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ 9 ಕೋಟಿ ಚಿನ್ನ ಪಡೆದು ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲೂ ಕೂಡ ಆರೋಪಿ ಐಶ್ವರ್ಯ ವಂಚನೆಯ ಜಾಲ ಇದೀಗ ತೆರೆದುಕೊಳ್ತಾ ಇದೆ. ಸೈಟ್ ಹಾಗೆ ಬಡ್ಡಿ ಆಸೆಯನ್ನ ತೋರಿಸಿ ಹಣವನ್ನ ಈ ಕಿಲಾಡಿ ಲೇಡಿ ಪೀಕಿದ್ಲು ಅನ್ನೋ ಮಾಹಿತಿ ಇದೆ. ದುಡ್ಡು ಕೇಳಿದ್ರೆ ನೋಟ್ ಬ್ಯಾನ್ ಅನ್ನೋ ರೀಸನ್ ಅನ್ನ ಕೊಟ್ಟಿದ್ರಂತೆ. ಹಣ ಸಿಗದೆ ಇದ್ದದ್ದಕ್ಕೆ ಇದೀಗ ಪೊಲೀಸರ ಮೊರೆ ಹೋಗಿದ್ದಾರೆ ಜನ. ಸಾಕ್ಷಿ ಇಲ್ಲ ಅಂತ ಪೊಲೀಸರು ದೂರನ್ನ ಕೂಡ ಸ್ವೀಕಾರ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಇದು 3-4 ವರ್ಷಗಳ ಹಿಂದೆ ನಡೆದಿರುವ ಘಟನೆ. ಡಿ.ಕೆ. ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವನಿತಾ ಐತಾಳ್ ಅನ್ನೋ ಮಹಿಳೆಗೆ ವಂಚಿಸಿದ್ದಾರೆ ಅಂತ ಹೇಳಿ ಐಶ್ವರ್ಯ ಗೌಡ ಮೇಲೆ ದೂರು ದಾಖಲಾಗಿದೆ. ಯಾವಾಗ ಈಕೆ ಮೇಲೆ ದೂರು ದಾಖಲಾಯಿತೋ ಹಾಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಲಿಕ್ಕೆ ಪ್ರಾರಂಭವಾಯಿತು. ಈಕೆಯಿಂದ ವಂಚನೆಗೊಳಗಾಗಿದ್ದ ಒಬ್ಬೊಬ್ಬರೇ ಇದೀಗ ಬಹಿರಂಗವಾಗಿ ಆಚೆ ಬಂದು ಮಾತನಾಡ್ತಿದ್ದಾರೆ. ಮಂಡ್ಯದಲ್ಲೂ ಕೂಡ ಅನೇಕ ಜನರಿಗೆ ಈಕೆ ವಂಚಿಸಿದ್ಲು. 3-4 ವರ್ಷಗಳ ಹಿಂದೆನೇ ದೂರು ಕೊಡ್ಲಿಕ್ಕೆ ಹೋದ್ರೂ ಕೂಡ ಪೊಲೀಸರು ದೂರನ್ನ ಸ್ವೀಕರಿಸಿರಲಿಲ್ಲ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, 3-4 ವರ್ಷಗಳ ಹಿಂದೆನೇ ಈಕೆ ವಂಚನೆಯ ಜಾಲ ಹಬ್ಬಿತ್ತು ಮಂಡ್ಯದಲ್ಲಿ ಅನ್ನೋ ಮಾಹಿತಿ. ಕಂಪ್ಲೇಂಟ್ ಯಾಕೆ ಆಗಿರ್ಲಿಲ್ಲ? ಆಗ ಏನ್ ಹೇಳ್ತಾರೆ ಮೋಸಕ್ಕೊಳಗಾದ ಜನ? ಸ್ಮಿತಾ, ಏನು ವಂಚಕಿ ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ ಇದ್ದಾಳೆ. ಅದಕ್ಕೆ ಏನು ಮಂಡ್ಯದಲ್ಲೂ ಕೂಡ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. 1-2 ಮಂದಿಗೆ ಮಾಡಿಲ್ಲ, ಇವರು ಸಾಕಷ್ಟು ಮಂದಿಗೆ ವಂಚನೆಯನ್ನ ಮಾಡಿದ್ದಾರೆ. ಅದೇ ರೀತಿ ವಂಚನೆಗೊಳಗೋದಂತ ಒಂದು 3-4 ಮಂದಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅವರು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಕೂಡ ಮಾತಾಡೋದಕ್ಕೆ ಎದುರ್ತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ವೇಳೆ ಈಗ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರ ಹತ್ರ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ಆ ಜೊತೆಗೆ ಕಂಪ್ಲೇಂಟ್ ಮಾಡದೇ ಇದ್ರೆ ಏನಾದ್ರು ಜೈಲಿಂದನಾದ್ರು ಹೊರಗಡೆ ಬಂದ್ಮೇಲಾದ್ರು ದುಡ್ಡು ಕೊಡ್ಬೋದಾ ಅನ್ನೋ ಒಂದು ಭಾರಿ ನಿರೀಕ್ಷೆಯಲ್ಲಿದ್ದಾರೆ. ಅದ್ರ ಜೊತೆಗೇನು ಏನು ವಂಚಕಿ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾಳೆ. ಪರಿಚಯ ಮಾಡ್ಕೊಂತ ಸಂದರ್ಭದಲ್ಲಿ ಏನು ಅವ್ರ ಮನೆಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಹೋಗುವಂತದ್ದು, ಅಲ್ಲಿ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಡುವಂತದ್ದು, ಅವರನ್ನ ಮೊದಲು ಮನವೊಲಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡುವಂತದ್ದು. ಸಂಪೂರ್ಣವಾಗಿ ಅವಳ ಮೇಲೆ ಯಾವಾಗ ನಂಬಿಕೆ ಬರ್ತದೆ ಆಗ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹೂಡಿಕೆ ಮಾಡಿ ಅಂತ ಹೇಳುವಂತದ್ದು. ಹೂಡಿಕೆ ಅಂದ್ರೆ 1 ಲಕ್ಷವನ್ನು ನೀವು ನನಗೆ ಕೊಟ್ರೆ ನಾನು ನಿಮ್ಗೆ ಪ್ರತಿ ತಿಂಗಳು ಅದ್ರ ಆದಾಯದ ಮೂಲವಾಗಿ ನಿಮ್ಗೆ 30,000 ಕೊಡ್ತೀನಿ ಅಂತ ಹೇಳಿ ಈ ದುಡ್ಡು ಇಸ್ಕೊಳ್ಳುವಂತದ್ದು. ಅದೇ ಒಂದಷ್ಟು ದುಡ್ಡನ್ನ ಮೊದಲಿಗೆ ಇಸ್ಕೊಂಡು ಅದಕ್ಕೆ 1-2-3 ತಿಂಗಳು ದುಡ್ಡು ಕೊಡ್ತಾ ಇದ್ದಂಗೆ ಅವ್ರಿಗೂ ಕೂಡ ನಂಬಿಕೆ ಬರ್ತದೆ. ಅದಾದ ನಂತರ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇಸ್ಕೊಂಡು ಏಕಾಏಕಿ ಏನು ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಡ್ತಾಳೆ. ಈಗ ಆಗ ಯಾವಾಗ ಅವ್ರಿಗೆ ವಂಚನೆಗೊಳಗಾಗಿದ್ದೀನಿ ಅಂತ ಗೊತ್ತಾಗ್ತದೆ, ಆ ಸಂದರ್ಭದಲ್ಲಿ ಅವಳನ್ನ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಕೊರೋನಾ ಟೈಮ್ ಕೂಡ ಇರುವಂತದ್ದು. ಜೊತೆಗೆ ಏನು ಅಂದ್ರೆ 2021 ಟೈಮಲ್ಲೂ ಕೂಡ ಒಂದಷ್ಟು ಅಮೌಂಟ್ ಅನ್ನಿಸ್ತಿದೆ ಅಂದ್ರೆ ಲಾಕ್ ಆಗುವಂತದ್ದು. ಅದ್ರ ಜೊತೆಗೆ ನೋಟ್ ಅಮಾನ್ಯೀಕರಣ ಸಮಯದಲ್ಲೂ ಕೂಡ ಸಾಕಷ್ಟು ಮಂದಿಗೆ ವಂಚನೆಯನ್ನು ಮಾಡಿರುವಂತದ್ದು. ನನ್ನ ಕ್ಯಾಶ್ ಎಲ್ಲ ಲಾಕ್ ಆಗಿದೆ, ಹಾಗಾಗಿ ಕೊಡಕ್ಕಾಗಿಲ್ಲ ಅಂತ ಹೇಳುವಂತ ನೆಪವನ್ನ ಹೇಳುವಂತದ್ದು. ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಕ್ ಹೋಗ್ತಾರೆ. ಆದ್ರೆ ಪೊಲೀಸ್ನವರು ಇವ್ರ ಹತ್ರ ಯಾವುದೇ ರೀತಿಯ ಸಾಕ್ಷಿ ಇಲ್ಲದಂತ ಕಾರಣಕ್ಕಾಗಿ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಿಲ್ಲ. ನೀವು ಆಕೆಯ ಜೊತೆ ರಾಜಿಯನ್ನ ಮಾಡ್ಕೊಂಡು ದುಡ್ಡನ್ನ ಇಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಕಳಿಸಿರ್ತಾರೆ. ಆದ್ರೆ ಇವರು ಆಕೆಯನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಸಂಪರ್ಕಕ್ಕೆ ಸಿಗಲ್ಲ. ಆಗೊಮ್ಮೆ ಈಗೊಮ್ಮೆ ಸಿಕ್ಕಿದ್ರು ಕೂಡ ಒಂದು ನೆಪವನ್ನ ಹೇಳ್ಕೊಂಡು ಕಾಲವನ್ನ ತಳ್ಕೊಂಡು ಬರ್ತಾ ಇರುವಂತದ್ದು. ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಮುಂದಾಗಿದ್ದಾರೆ. ಆದ್ರೆ ಯಾವ ರೀತಿ ಕಂಪ್ಲೇಂಟ್ ಅನ್ನ ತಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಇನ್ನು ಚಿನ್ನ ಪಡೆದು ವಂಚನೆ ಮಾಡಿದ ಪ್ರಕರಣ ಬಗೆದಷ್ಟು ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ 9 ಕೋಟಿ ಚಿನ್ನ ಪಡೆದು ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲೂ ಕೂಡ ಆರೋಪಿ ಐಶ್ವರ್ಯ ವಂಚನೆಯ ಜಾಲ ಇದೀಗ ತೆರೆದುಕೊಳ್ತಾ ಇದೆ. ಸೈಟ್ ಹಾಗೆ ಬಡ್ಡಿ ಆಸೆಯನ್ನ ತೋರಿಸಿ ಹಣವನ್ನ ಈ ಕಿಲಾಡಿ ಲೇಡಿ ಪೀಕಿದ್ಲು ಅನ್ನೋ ಮಾಹಿತಿ ಇದೆ. ದುಡ್ಡು ಕೇಳಿದ್ರೆ ನೋಟ್ ಬ್ಯಾನ್ ಅನ್ನೋ ರೀಸನ್ ಅನ್ನ ಕೊಟ್ಟಿದ್ರಂತೆ. ಹಣ ಸಿಗದೆ ಇದ್ದದ್ದಕ್ಕೆ ಇದೀಗ ಪೊಲೀಸರ ಮೊರೆ ಹೋಗಿದ್ದಾರೆ ಜನ. ಸಾಕ್ಷಿ ಇಲ್ಲ ಅಂತ ಪೊಲೀಸರು ದೂರನ್ನ ಕೂಡ ಸ್ವೀಕಾರ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಇದು
ಮೂರ್ನಾಲ್ಕು ವರ್ಷಗಳ ಹಿಂದೆ ನಡೆದಿರುವ ಘಟನೆ. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವನಿತಾ ಐತಾಳ್ ಅನ್ನೋ ಮಹಿಳೆಗೆ ವಂಚಿಸಿದ್ದಾರೆ ಅಂತ ಹೇಳಿ ಐಶ್ವರ್ಯ ಗೌಡ ಮೇಲೆ ದೂರು ದಾಖಲಾಗಿದೆ. ಯಾವಾಗ ಈಕೆ ಮೇಲೆ ದೂರು ದಾಖಲಾಯಿತೋ ಹಾಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಈಕೆಯಿಂದ ವಂಚನೆಗೊಳಗಾಗಿದ್ದ ಒಬ್ಬೊಬ್ಬರೇ ಇದೀಗ ಬಹಿರಂಗವಾಗಿ ಆಚೆ ಬಂದು ಮಾತನಾಡ್ತಿದ್ದಾರೆ. ಮಂಡ್ಯದಲ್ಲೂ ಕೂಡ ಅನೇಕ ಜನರಿಗೆ ಈಕೆ ವಂಚಿಸಿದ್ಲು. 3-4 ವರ್ಷಗಳ ಹಿಂದೆನೇ ದೂರು ಕೊಡ್ಲಿಕ್ಕೆ ಹೋದ್ರೂ ಕೂಡ ಪೊಲೀಸರು ದೂರನ್ನ ಸ್ವೀಕರಿಸಿರಲಿಲ್ಲ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, 3-4 ವರ್ಷಗಳ ಹಿಂದೆನೇ ಈಕೆ ವಂಚನೆಯ ಜಾಲ ಹಬ್ಬಿತ್ತು ಮಂಡ್ಯದಲ್ಲಿ ಅನ್ನೋ ಮಾಹಿತಿ. ಕಂಪ್ಲೇಂಟ್ ಯಾಕೆ ಆಗಿರ್ಲಿಲ್ಲ? ಆಗ ಏನ್ ಹೇಳ್ತಾರೆ ಮೋಸಕ್ಕೊಳಗಾದ ಜನ? ಸ್ಮಿತಾ ಏನು ವಂಚಕಿ ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ ಇದ್ದಾಳೆ. ಅದಕ್ಕೆ ಏನು ಮಂಡ್ಯದಲ್ಲೂ ಕೂಡ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. 1-2 ಮಂದಿಗೆ ಮಾಡಿಲ್ಲ, ಇವರು ಸಾಕಷ್ಟು ಮಂದಿಗೆ ವಂಚನೆಯನ್ನ ಮಾಡಿದ್ದಾರೆ. ಅದೇ ರೀತಿ ವಂಚನೆಗೊಳಗಾದಂತ ಒಂದು 3-4 ಮಂದಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅವರು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಕೂಡ ಮಾತಾಡೋದಕ್ಕೆ ಎದುರ್ತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ವೇಳೆ ಈಗ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರ ಹತ್ರ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ಆ ಜೊತೆಗೆ ಕಂಪ್ಲೇಂಟ್ ಮಾಡದೇ ಇದ್ರೆ ಏನಾದ್ರು ಜೈಲಿಂದನಾದ್ರು ಹೊರಗಡೆ ಬಂದ್ಮೇಲಾದ್ರೂ ದುಡ್ಡು ಕೊಡ್ಬೋದಾ ಅನ್ನೋ ಒಂದು ಭಾರಿ ನಿರೀಕ್ಷೆಯಲ್ಲಿದ್ದಾರೆ. ಅದ್ರ ಜೊತೆಗೆ ಏನು ವಂಚಕಿ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾಳೆ. ಪರಿಚಯ ಮಾಡ್ಕೊಂತ ಸಂದರ್ಭದಲ್ಲಿ ಏನು ಅವ್ರ ಮನೆಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಹೋಗುವಂತದ್ದು, ಅಲ್ಲಿ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಡುವಂತದ್ದು, ಅವರನ್ನ ಮೊದಲು ಮನವೊಲಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡುವಂತದ್ದು. ಸಂಪೂರ್ಣವಾಗಿ ಅವಳ ಮೇಲೆ ಯಾವಾಗ ನಂಬಿಕೆ ಬರ್ತದೆ ಆಗ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹೂಡಿಕೆ ಮಾಡಿ ಅಂತ ಹೇಳುವಂತದ್ದು. ಹೂಡಿಕೆ ಅಂದ್ರೆ 1 ಲಕ್ಷ ನೀವು ನಾನು ಕೊಟ್ರೆ ನಾನು ನಿಮ್ಗೆ ಪ್ರತಿ ತಿಂಗಳು ಅದ್ರ ಆದಾಯದ ಮೂಲವಾಗಿ ನಿಮ್ಗೆ 30,000 ಕೊಡ್ತೀನಿ ಅಂತ ಹೇಳಿ ಈ ದುಡ್ಡು ಇಸ್ಕೊಳ್ಳುವಂತದ್ದು. ಅದೇ ಒಂದಷ್ಟು ದುಡ್ಡನ್ನ ಮೊದಲಿಗೆ ಇಸ್ಕೊಂಡು ಅದಕ್ಕೆ 1-2-3 ತಿಂಗಳು ದುಡ್ಡು ಕೊಡ್ತಾ ಇದ್ದಂಗೆ ಅವರು ಕೂಡ ನಂಬಿಕೆ ಬರ್ತದೆ. ಅದಾದ ನಂತರ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇಸ್ಕೊಂಡು ಏಕಾಏಕಿ ಏನು ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಡ್ತಾಳೆ. ಈಗ ಆಗ ಯಾವಾಗ ಅವ್ರಿಗೆ ವಂಚನೆಗೊಳಗಾಗಿದ್ದೀನಿ ಅಂತ ಗೊತ್ತಾಗ್ತದೆ, ಆ ಸಂದರ್ಭದಲ್ಲಿ ಅವಳನ್ನ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಕೊರೋನಾ ಟೈಮ್ ಕೂಡ ಇರುವಂತದ್ದು. ಜೊತೆಗೆ ಅಂದ್ರೆ 2021 ಟೈಮಲ್ಲೂ ಕೂಡ ಒಂದಷ್ಟು ಅಮೌಂಟ್ ಅನ್ನಿಸ್ತಿದೆ ಅಂದ್ರೆ ಲಾಕ್ ಆಗುವಂತದ್ದು. ಅದ್ರ ಜೊತೆಗೆ ನೋಟ್ ಅಮಾನ್ಯೀಕರಣ ಸಮಯದಲ್ಲೂ ಕೂಡ ಸಾಕಷ್ಟು ಮಂದಿಗೆ ವಂಚನೆಯನ್ನು ಮಾಡಿರುವಂತದ್ದು. ನನ್ನ ಕ್ಯಾಶ್ ಎಲ್ಲ ಲಾಕ್ ಆಗಿದೆ, ಹಾಗಾಗಿ ಕೊಡಕ್ಕಾಗಿಲ್ಲ ಅಂತ ಹೇಳುವಂತ ನೆಪವನ್ನ ಹೇಳುವಂತದ್ದು. ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಕ್ ಹೋಗ್ತಾರೆ. ಆದ್ರೆ ಪೊಲೀಸ್ನವರು ಇವ್ರ ಹತ್ರ ಯಾವುದೇ ರೀತಿಯ ಸಾಕ್ಷಿ ಇಲ್ಲದಂತ ಕಾರಣಕ್ಕಾಗಿ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಿಲ್ಲ. ನೀವು ಆಕೆಯ ಜೊತೆ ರಾಜಿಯನ್ನ ಮಾಡ್ಕೊಂಡು ದುಡ್ಡನ್ನ ಇಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಕಳಿಸಿರ್ತಾರೆ. ಆದ್ರೆ ಇವರು ಆಕೆಯನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಸಂಪರ್ಕಕ್ಕೆ ಸಿಗಲ್ಲ. ಆಗೊಮ್ಮೆ ಈಗೊಮ್ಮೆ ಸಿಕ್ಕಿದ್ರು ಕೂಡ ಒಂದು ನೆಪವನ್ನ ಹೇಳ್ಕೊಂಡು ಕಾಲವನ್ನ ತಳ್ಕೊಂಡು ಬರ್ತಾ ಇರುವಂತದ್ದು. ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಮುಂದಾಗಿದ್ದಾರೆ. ಆದ್ರೆ ಯಾವ ರೀತಿ ಕಂಪ್ಲೇಂಟ್ ಅನ್ನ ತಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ.